ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಅವರು ಒಂದು ಹೊಸ ಕಮ್ಯುನಿಟಿ ಗೈಡ್ಲೈನ್ಸ್ ಪಾಲಿಸಿನ ಚೇಂಜ್ ಮಾಡ್ತಾ ಇರುವಂತದ್ದು. ಹೌದು, 10ನೇ ಫೆಬ್ರವರಿಯಿಂದ ಈ ಚೇಂಜಸ್ ಆಗುತ್ತೆ. ಸೊ ಅದೇನು ಚೇಂಜಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ರೂಲ್ಸ್ನೆಲ್ಲ ಫಾಲೋ ಮಾಡಿಲ್ಲ ಅಂತ ಅಂದ್ರೆ 200% ನಿಮಗೆ ಮೇಜರ್ ಎಫೆಕ್ಟ್ ಬೀಳುತ್ತೆ 10ನೇ ಫೆಬ್ರವರಿನಲ್ಲಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಈಗ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಸ್ಕ್ರೀನ್ ತೋರಿಸ್ತಾರೆ ನಿಮಗೆ ಹೊಸ ಕಮ್ಯುನಿಟಿ ಗೈಡ್ಲೈನ್ಸ್. ನೋಡಿ, February 2025 upcoming changes to our harassment policy. As of 10th February, our harassment policy is changing to prohibit content that realistically simulates deceased individuals describing their death or violence experience. This means such content will be removed. ಇದರ ಅರ್ಥ ಏನಂತ ಅಂದ್ರೆ ಒಂದು ಚೇಂಜಸ್ ತರ್ತಾ ಇರುವಂತದ್ದು 10ನೇ ಫೆಬ್ರವರಿನಲ್ಲಿ, ಅದು ಹರಾಸ್ಮೆಂಟ್ ಪಾಲಿಸಿನಲ್ಲಿ. ಸೊ ಅದೇನೇನಂತ ಒನ್ ಬೈ ಒನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಹೋಗೋಣ. ಅದು ಬಂದ್ಬಿಟ್ಟು ಕಾಂಟೆಂಟ್ ಶೇರ್ಸ್ threaten to share or encourages others to share non-public personal identification information PII. ಇದರ ಅರ್ಥ ಏನಂತ ಅಂದರೆ, ಈಗ ಸಪೋಸ್ ನಾನೊಂದು ವಿಡಿಯೋ ಮಾಡ್ತೀನಿ ಅಥವಾ ಕಾಂಟೆಂಟ್ ಮಾಡ್ತೀನಿ, ಅದು ನಾನು ಕೆಲವೊಂದು ಕ್ರೆಡಿಷಿಯಲ್ಸ್ ಅಥವಾ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಶೋ ಮಾಡ್ತೀನಿ. ಸೊ ಎಕ್ಸಾಂಪಲ್ಗೋಸ್ಕರ ಹೇಳ್ತೀನಿ ನಿಮಗೆ. ಈಗ ನೋಡ್ತಾ ಇರ್ಬೋದಲ್ಲ, PII includes but isn't limited to home address, email address, sign in credentials like username or password, phone number, passport number, medical records or bank ಅಕೌಂಟ್ ಇನ್ಫಾರ್ಮೇಶನ್. ಇದರ ಅರ್ಥ ಏನಂತ ಅಂದರೆ, ಈಗ ನಾನು ಒಂದು ವಿಡಿಯೋ ಮಾಡ್ತೀನಿ, ನಾನು ಬೇರೆಯವ್ರದ್ದು ಯಾರ್ದೋ ಒಂದು ಹೋಮ್ ಅಡ್ರೆಸ್ಸು, ಇಮೇಲ್ ಅಡ್ರೆಸ್ಸು, ಸೈನ್ ಇನ್ ಕ್ರೆಡಿಷಿಯಲ್ಸ್ ಲೈಕ್ ಯೂಸರ್ ನೇಮ್ ಅವ್ರ ಪಾಸ್ವರ್ಡು, ಫೋನ್ ನಂಬರ್ಸು, ಪಾಸ್ಪೋರ್ಟು, ಮೆಡಿಕಲ್ ರೆಕಾರ್ಡ್ಸ್ ಅಥವಾ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಶನ್ ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಲೀಕ್ ಮಾಡಿದ್ರೆ ಸೊ ಅದು PII ಆಗುತ್ತೆ. ನಾನ್ ಪಬ್ಲಿಕ್ ಅಂದ್ರೆ ಪಬ್ಲಿಕ್ ಗೊತ್ತಿಲ್ಲ, ಅದು ಪ್ರೈವಸಿ ಇನ್ಫಾರ್ಮೇಶನ್. ಅದೆಲ್ಲ ನಾವು ವಿಡಿಯೋದಲ್ಲಿ ಪಬ್ಲಿಕ್ ಮಾಡಿದ್ರೆ ಅವಾಗ PII ಅವರು ನಮಗೆ ಸ್ಟ್ರೈಕ್ ಕೊಟ್ಟು ನಮ್ಮ ಚಾನಲ್ನ ಡಿಲೀಟ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇದೊಂದು ಅಪ್ಡೇಟ್ ಹರಾಸ್ಮೆಂಟ್ ಪಾಲಿಸಿನಲ್ಲಿ. ಮತ್ತು ಇನ್ನೊಂದೇನಂತ ಅಂದರೆ, ಕಾಂಟೆಂಟ್ ದಟ್ ಎನ್ಕರೇಜಸ್ ಅಬ್ಯೂಸಿವ್ ಬಿಹೇವಿಯರ್ ಲೈಕ್ ಬ್ರಿಗೇಡಿಂಗ್ ಇಸ್ ವೆನ್ ಅ ಇಂಡಿವಿಜುವಲ್ ಕರೇಜಸ್ ದ ಕೋಆರ್ಡಿನೇಟೆಡ್ ಅಬ್ಯೂಸ್ ಆಫ್ ದ ಐಡೆಂಟಿಫೈಡ್ ಪರ್ಸನ್ ಆನ್ ಆರ್ ಆಫ್ ಯೂಟ್ಯೂಬ್. ಇದರ ಅರ್ಥ ಏನಂತ ಅಂದರೆ, ನಾವು ಒಂಥರ ಅಬ್ಯೂಸಿವ್ ಆಗಿ ಬಿಹೇವಿಯರ್ ಮಾಡ್ತೀವಿ ಒಂದು ವಿಡಿಯೋದಲ್ಲಿ ಒಬ್ರನ್ನ. ಈಗ ಸಪೋಸ್ ಯಾವುದೋ ಒಬ್ಬ ವ್ಯಕ್ತಿ ಇದ್ದೇನೆ, ಅವನ ಬಗ್ಗೆ ಅಬ್ಯೂಸಿವ್ ಆಗಿ ನಾನು ಆಡ್ಕೊತೀನಿ ಅಥವಾ ಅಬ್ಯೂಸಿವ್ ಆಗಿ ಏನಾದರೂ ಹೇಳ್ತೀನಿ ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ, ಆ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಅಂದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಆ ರೀತಿ ತುಂಬ ಹರ್ಟ್ ಆಗುತ್ತೆ ಫೀಲಿಂಗ್ಸು. ಸೊ ಆ ರೀತಿ ಅಬ್ಯೂಸಿವ್ ಬಿಹೇವಿಯರಲ್ಲಿ, ಬೇರೆಯವ್ರನ್ನ ಅಬ್ಯೂಸಿವ್ ಆಗಿ ನಡ್ಕೊಳ್ಳೋ ರೀತಿಯಲ್ಲಿ ಈ ರೀತಿ ವಿಡಿಯೋಸ್ ಮಾಡಿದ್ರೆ ನಮಗೆ ಸ್ಟ್ರೈಕ್ ಬರುತ್ತೆ. ಓಕೆ, ಹುಷಾರಾಗಿರಿ, ಈ ರೀತಿ ವಿಡಿಯೋಸ್ ಮಾಡಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಟೆಂಟ್ ದಟ್ ಡೆಪಿಕ್ಟ್ಸ್ ಅ ಸ್ಟ್ಯಾಗ್ಡ್ ಮೀಟಪ್ ವೆನ್ ಟು ಅಕ್ಯೂಸ್ ಆ್ಯಂಡ್ ಐಡೆಂಟಿಫಿಕಲ್ ಆರ್ ಟು ಮಿಸ್ಕಂಡಕ್ಟ್ ಅ ಮೈನರ್ ಅಂತ ಬರ್ತಾ ಇರುವಂಥದ್ದು. ಇದರ ಅರ್ಥ ಏನಂತ ಅಂದರೆ, ಏನಾದರೂ ಮೀಟಪ್ ಆಗಿ ಒಂದು ಮೈನರ್ ಕಂಡಕ್ಟ್ ಮಾಡೋದು ವಿತೌಟ್ ದ ಲಾ ಎನ್ಫೋರ್ಸ್ಮೆಂಟ್, ಇಲ್ಲಿ ಇದರ ಅರ್ಥ. ಮತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ ರಿವೀಲಿಂಗ್ ಇನ್ ಆರ್ ಇನ್ ಮಾಕಿಂಗ್ ಆಫ್ ಡೆತ್ ಇನ್ ಸೀರಿಯಸ್ ಇಂಜುರೀಸ್ ಆಫ್ ಅ ಐಡೆಂಟಿಫಿಕಲ್ ಪರ್ಸನ್ ಆರ್ ಇಂಡಿವಿಜುವಲ್. ಇದರ ಅರ್ಥ ಏನಂತ ಅಂದರೆ, ಒಬ್ಬರು ತೀರೋಗಿರ್ತಾರೆ, ಆ ಪರ್ಟಿಕ್ಯುಲರ್ ಏನಿದೆ ವಿಷಯ ನಾವು ಅದ್ರ ಬಗ್ಗೆ ರಿವೀಲ್ ಮಾಡೋದು ಅಥವಾ ಮಾಕ್ ಮಾಡೋದು ಅಥವಾ ಆಡ್ಕೊಳ್ಳೋದು ಅವ್ರ ಬಗ್ಗೆ, ಅಥವಾ ಏನಾದರೂ ಸೀರಿಯಸ್ ಇಂಜುರಿ ಬಂದಿದ್ರೆ ಯಾರು ಒಬ್ರಿಗೆ ಅದ್ರ ಬಗ್ಗೆ ಹೇಳೋದು, ಆ ಥರ ಇಮೇಜಸ್ ತೋರಿಸೋದು, ಈ ರೀತಿನ ಮಾಡಿದ್ರೆ ನಿಮ್ಮ ಪರ್ಟಿಕ್ಯುಲರ್ ಚಾನಲ್ನ ಡಿಲೀಟ್ ಮಾಡ್ತಾರೆ ಸ್ಟ್ರೈಕ್ ಕೊಟ್ಟು. ಮತ್ತು ಇನ್ನೊಂದು ಕಾಂಟೆಂಟ್ ದಟ್ ರಿಯಲಿಸ್ಟಿಕಲಿ ಸಿಮ್ಯುಲೇಟ್ಸ್ ಡಿಸೀಸ್ಡ್ ಪರ್ಸನ್ಸ್ ಡಿಸ್ಕ್ರೈಬಿಂಗ್ ದೇರ್ ಡೆತ್. ಅಂದರೆ ನಿಮಗೆಲ್ಲ ಗೊತ್ತಿರಬೇಕಲ್ಲ AI ಇಂದ. ಸೊ AI ಜನ್ರೇಟ್ ಆಗಿ ಈಗ ತೀರೋಗಿರ್ತಲ್ಲ ಆ ಪರ್ಸನ್ಸ್ ಎಲ್ಲ, ಅದು ಮತ್ತೆ ಲೈಫಿಗೆ ಬಂದು ಈ ರೀತಿ ನಾನು ಕತ್ತಾಯ್ತು, ಈ ರೀತಿ ನಾನು ಸತ್ತೋದೆ ಅಂತ ಈ ರೀತಿ ಒಂದು ಸ್ಟಿಮ್ಯುಲೇಷನ್ ಅಥವಾ ರಿಯಲಿಸ್ಟಿಕ್ ಆಗಿ ನಾವು ಜನ್ರೇಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡಿದ್ರೆ ಆವಾಗ ನಮಗೆ ಈ ಪರ್ಟಿಕ್ಯುಲರ್ ಹರಾಸ್ಮೆಂಟ್ ಪಾಲಿಸಿಯಿಂದ ನಮಗೆ ಸ್ಟ್ರೈಕ್ ಬರುತ್ತೆ. ಹಾಗೂ ಕೂಡ ನಮ್ಮ ಚಾನಲ್ ಟರ್ಮಿನೇಟ್ ಆಗುತ್ತೆ ಅಥವಾ ಡಿಲೀಟ್ ಆಗೋ ಎಲ್ಲ ಚಾನ್ಸಸ್ ಹೊಂದಿರುತ್ತೆ. ಇಷ್ಟಾಯಿತು ಈ ಪರ್ಟಿಕ್ಯುಲರ್ ಏನೇನಿದೆ ಹೊಸ ಕಮ್ಯುನಿಟಿ ಗೈಡ್ಲೈನ್ಸ್ ಪಾಲಿಸೀಸು ಆ್ಯಡ್ ಆಗ್ತಾ ಇರುವಂಥದ್ದು ಹರಾಸ್ಮೆಂಟ್ ಪಾಲಿಸಿಗೆ, ಅದು 10ನೇ ಫೆಬ್ರವರಿಲಿ.
ಸೊ ಇಷ್ಟು ಪಾಲಿಸಿ ಕ್ಲೀನಾಗಿ ನೀಟಾಗಿ ಫಾಲೋ ಮಾಡಿಬಿಡಿ. ಅವಾಗ 200% ಫ್ಯೂಚರಲ್ಲಿ ನಿಮಗೆ ಯಾವುದೇ ರೀತಿ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುವುದಿಲ್ಲ ಈ ಪರ್ಟಿಕ್ಯುಲರ್ ಹ್ಯಾರಾಸ್ಮೆಂಟ್ ಪಾಲಿಸಿಯಿಂದ. ಇಲ್ಲ ಅಂತಂದರೆ ನಿಮ್ಮ ಚಾನಲ್ ಬೇಗ ಟರ್ಮಿನೇಟ್ ಅಥವಾ ಡಿಲೀಟ್ ಆಗೇ ಆಗುತ್ತೆ. ಇಷ್ಟಾಯ್ತು ಈ ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇಷ್ಟ ಫ್ರೆಂಡ್ಸ್, ಇಷ್ಟು ಮಾತ್ರ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.